ಆತ್ಮೀಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಈಶಾ ಫೌಂಡೇಶನ್ ಪ್ರದೇಶದ ಮಾಹಿತಿಯನ್ನು ತಿಳಿಯುತ್ತಾ ಸಂದರ್ಶಿಸೋಣ ಬನ್ನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರವಾಸೋದ್ಯಮ ಮತ್ತು ಆಧ್ಯಾತ್ಮಿಕ ಭೂಪಟದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ವೇಗವಾಗಿ ಪ್ರಸಿದ್ಧಿ ಪಡೆದ ಜಾಗವೆಂದರೆ ಅದು ಈಶಾ ಫೌಂಡೇಶನ್. ಜಾಗತಿಕ ಮಟ್ಟದಲ್ಲಿ ಹೆಸರಾಗಿರುವ ಕೊಯಮತ್ತೂರಿನ ಈಶಾ ಫೌಂಡೇಶನ್ ಮಾದರಿಯಂತೆ ಕರ್ನಾಟಕದಲ್ಲೂ ಒಂದು ಭವ್ಯವಾದ ಆಧ್ಯಾತ್ಮಿಕ ಕೇಂದ್ರವನ್ನು ಇತ್ತೀಚೆಗೆ ಸ್ಥಾಪಿಸಲಾಯಿತು. ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್ ಕೇಂದ್ರದ ಹಿನ್ನೆಲೆ, ಪ್ರಮುಖ ಆಕರ್ಷಣೆಗಳು ಮತ್ತು ವಿವರಣೆ ನೋಡೋಣ. ಈ ಕೇಂದ್ರವನ್ನು ಜಗತ್ಪ್ರಸಿದ್ಧ ಆಧ್ಯಾತ್ಮಿಕ ಗುರುಗಳಾದ ಸದ್ಗುರು ಜಗ್ಗಿ ವಾಸುದೇವ್ ರವರು ಸ್ಥಾಪಿಸಿದ್ದಾರೆ. ಸ್ಥಳದ ಆಯ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕವಲತರರಾಸನಹಳ್ಳಿ ಗ್ರಾಮದ ಬಳಿ ಇದೆ. ಐತಿಹಾಸಿಕ ಹಿನ್ನೆಲೆ ನಂದಿ ಬೆಟ್ಟದ ಶ್ರೇಣಿಗಳ ಹಿನ್ನೆಲೆಯಲ್ಲಿ ಈ ಕೇಂದ್ರವನ್ನು ನಿರ್ಮಿಸಲಾಗಿದೆ. ಈ ಜಾಗವು ಪ್ರಕೃತಿ ಸೌಂದರ್ಯದಿಂದ ಕೂಡಿದ್ದು ಧ್ಯಾನ ಮತ್ತು ಆಧ್ಯಾತ್ಮಿಕ ಸಾಧನೆಗಳಿಗೆ ಅತ್ಯಂತ ಸೂಕ್ತವಾದ ವಾತಾವರಣವನ್ನು ಹೊಂದಿದೆ. ಲೋಕಾರ್ಪಣೆ ಈ ಕೇಂದ್ರದ ಪ್ರಮುಖ ಆಕರ್ಷಣೆಯಾದ ಭವ್ಯ ಆದಿಯೋಗಿ ಶಿವನ ಪ್ರತಿಮೆಯನ್ನು ಜನವರಿ 15, 2023 ಮಕರ ಸಂಕ್ರಾಂತಿಯ ದಿನ ಲೋಕಾರ್ಪಣೆ ಮಾಡಲಾಯಿತು. ಇಲ್ಲಿನ ಅತ್ಯಂತ ಪ್ರಮುಖ ಆಕರ್ಷಣೆ ಎಂದರೆ 112 ಅಡಿ ಎತ್ತರದ ಭವ್ಯವಾದ ಆದಿಯೋಗಿ ಶಿವನ ಮುಖದ ಪ್ರತಿಮೆ. ಯೋಗ ವಿಜ್ಞಾನವನ್ನು ಜಗತ್ತಿಗೆ ಪರಿಚಯಿಸಿದ ಮೊದಲ ಯೋಗಿ ಆದಿಯೋಗಿ ಶಿವ ಎಂಬುದನ್ನು ಬಿಂಬಿಸಲು ಈ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ನೂರ 12 ಅಡಿ ಎತ್ತರವು ಮನುಷ್ಯನ ಮುಕ್ತಿ ಪಡೆಯಲು ಇರುವ 112 ಮಾರ್ಗಗಳನ್ನು ಸಂಕೇತಿಸುತ್ತದೆ. ಸಂಪೂರ್ಣವಾಗಿ ಉಕ್ಕಿನಿಂದ ಮಾಡಲಾದ ಈ ಬೃಹತ್ ಕಲಾಕೃತಿಯು ನೋಡುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ದಿವ್ಯ ದರ್ಶನ ಲೈಟ್ ಅಂಡ್ ಸೌಂಡ್ ಶೋ ಪ್ರತಿದಿನ ಸಂಜೆ ಇಲ್ಲಿ ದಿವ್ಯ ದರ್ಶನಂ ಎಂಬ ಅದ್ಭುತವಾದ ಲೈಟ್ ಅಂಡ್ ಸೌಂಡ್ ಶೋ 3D ಲೇಸರ್ ಪ್ರೊಜೆಕ್ಷನ್ ಮ್ಯಾಪಿಂಗ್ ನಡೆಯಲಾಗುತ್ತದೆ. ಆದಿಯೋಗಿ ಪ್ರತಿಮೆಯ ಮೇಲೆ ಮೂಡಿಬರುವ ಬಣ್ಣ ಬಣ್ಣದ ದೀಪದ ನೃತ್ಯ ಮತ್ತು ಸದ್ಗುರುಗಳ ಹಿನ್ನೆಲೆ ಧ್ವನಿಯಲ್ಲಿ ಶಿವನ ಕಥೆ ಹಾಗೂ ಯೋಗದ ಮಹತ್ವವನ್ನು ವಿವರಿಸುವ ಈ ಪ್ರದರ್ಶನವು ಪ್ರವಾಸಿಗರಿಗೆ ಅತ್ಯಂತ ನೆಚ್ಚಿನದ್ದಾಗಿದೆ.
ಯೋಗೇಶ್ವರ ಲಿಂಗ. ಆದಿಯೋಗಿ ಪ್ರತಿಮೆಯ ಮುಂಭಾಗದಲ್ಲಿ ಯೋಗೇಶ್ವರ ಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಜನರು ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಧ್ಯಾನ ಮಾಡಲು ಇಲ್ಲಿ ಅವಕಾಶವಿದೆ. ನಾಗ ಪ್ರತಿಮೆ ಮತ್ತು ಧ್ಯಾನ ಕೇಂದ್ರ. ಇಲ್ಲಿ ಇತ್ತೀಚೆಗೆ ಪವಿತ್ರವಾದ ನಾಗ ಹಾವಿನ ಬೃಹತ್ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿದೆ. ಇದರೊಂದಿಗೆ ಭವಿಷ್ಯದಲ್ಲಿ ಕೊಯಮತ್ತೂರಿನ ಮಾದರಿಯಲ್ಲಿ ಧ್ಯಾನಲಿಂಗ, ತೀರ್ಥಕುಂಡಗಳು, ಪವಿತ್ರ ನೀರಿನ ಕೊಳಗಳು ಮತ್ತು ದೊಡ್ಡ ಧ್ಯಾನ ಮಂದಿರಗಳನ್ನು ನಿರ್ಮಿಸುವ ಕಾರ್ಯಗಳು ನಡೆಯುತ್ತಿವೆ. ಭೇಟಿ ನೀಡಲು ಮಾಹಿತಿ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಸುಮಾರು 45 ಕಿಲೋಮೀಟರ್ ಮತ್ತು ಬೆಂಗಳೂರು ನಗರದಿಂದ 65 ಕಿಲೋಮೀಟರ್ ಹಾಗೂ ಚಿಕ್ಕಬಳ್ಳಾಪುರ ನಗರದಿಂದ ಕೇವಲ 10-12 ಕಿಲೋಮೀಟರ್ ದೂರದಲ್ಲಿದೆ. ಭೇಟಿ ನೀಡಲು ಸಮಯ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಸಾರ್ವಜನಿಕ ವೀಕ್ಷಣೆಗೆ ಮುಕ್ತವಾಗಿರುತ್ತದೆ. ಲೇಸರ್ ಶೋ ಸಮಯ ಸಾಮಾನ್ಯವಾಗಿ ಪ್ರತಿದಿನ ಸಂಜೆ 7 ಗಂಟೆಗೆ ಲೈಟ್ ಅಂಡ್ ಸೌಂಡ್ ಶೋ ಆರಂಭವಾಗುತ್ತದೆ. ಪ್ರವೇಶ. ಇಲ್ಲಿಗೆ ಭೇಟಿ ನೀಡಲು ಯಾವುದೇ ಪ್ರವೇಶ ಶುಲ್ಕ ಇರುವುದಿಲ್ಲ. ಸಲಹೆ: ನೀವು ನಂದಿ ಬೆಟ್ಟ ಅಥವಾ ಭೋಗನಂದೀಶ್ವರ ದೇವಾಲಯಕ್ಕೆ ಭೇಟಿ ನೀಡಿದಾಗ ಸಂಜೆಯ ಸಮಯದಲ್ಲಿ ಈಶಾ ಫೌಂಡೇಶನ್ಗೆ ಬಂದು ಲೇಸರ್ ಶೋ ನೋಡುವುದು ಒಂದು ಅತ್ಯುತ್ತಮ ಅನುಭವವನ್ನು ನೀಡುತ್ತದೆ. ವೀಕ್ಷಕರೇ, ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಒತ್ತಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗುವುದಾಗಿ ಮತ್ತೊಮ್ಮೆ ಧನ್ಯವಾದಗಳು.